ಹಾಯ್ ಫ್ರೆಂಡ್ಸ್, ಕ್ರೇಜಿ ಆಮ್ಸ್ಟರ್ಡಮ್ ಫ್ಯಾಮ್ಲಿಗೆ ನಿಮಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಬಯಸಿದೆ ಫ್ರೆಂಡ್ಸ್. ಇವತ್ತೇನಿಲ್ಲ, ಒಂದು ಫಿಶ್ ರೆಸಿಪಿ ಮಾಡುವ. ಯಾವುದಂತ ಹೇಳಿದರೆ ಅಂಜಲ್ ಫಿಶ್ ಫ್ರೈ. ಅದು ಯಾವ ಥರ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ. ಮೊದಲಿಗೆ ಅಂಜಲ್ ತಗೊಂಡು ಬಂದಿದ್ದೇನೆ. ಇದೀಗ ಮೊದಲಿಗೆ ನಾನು ಮಸಾಲ ಹಾಕಿ ಕಾಯಿಸೋ ಒಂದು ಶಾರ್ಟ್. ಇದು ಅಂಜಲ್ ಫಿಶ್ ಯಾವ ರೀತಿ ಮಾಡೋದು ಅಂತೇಳಿ ಸಹ ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ, ಇಷ್ಟಾದಲ್ಲಿ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡುವ. ನೋಡಿ, ಅಂಜಲ್ ಫಿಶ್ ಇದು. ವೀಕ್ಷಕರೇ, ಇವತ್ತು ಅಂಜಲ್ ಫಿಶ್ ತಂದಿದ್ದೇವೆ. ನೋಡಿ, ದೊಡ್ಡದಲ್ಲ, ಚಿಕ್ಕದು. ಹಾಗೆ ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ, ಬನ್ನಿ. ಇದಕ್ಕೆ ಹಿಂಗೆ ಪೇಲೆ ಇಸ್ಕಾ ಪೂಚ್ ಕಾಟ್ನೆ ಕಾಯಿ ಬರ್ತಿದ್ದು ಎಲ್ಲ ನಮ್ಮದು ಫ್ರೆಂಡ್ಗಳು ಹೇಳ್ತಾರೆ ಹಿಂದಿಯಲ್ಲಿ ಮಾಡಿ ಅಂತೇಳಿ. ಹಾಗೆ ಹಿಂದಿಯಲ್ಲಿ ಮತ್ತು ಎರಡು ನೋಡಿ, ಮೊದಲಿಗೆ ಅದು ಬೀಲ ಕಟ್ ಮಾಡ್ತೇವೆ, ಅಂದರೆ ಪೂಚ ಅಂತ ಹೇಳ್ತಾರೆ. ಬಾಲ ನೋಡಿ, ಸೈಡಿಗೆ ರೆಕ್ಕೆ ಎರಡು ಸಹ ನೋಡಿ, ಇಲ್ಲೊಂದು ಕಿವಿ ಉಂಟು, ಅದದು ಕಟ್ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿಂದಲೇ ಚಿಕ್ಕ ಸೈಡಲ್ಲಿ ಕಟ್ ಮಾಡ್ಕೊಂಡು ಬರಬೇಕು. ನೋಡಿ, ಅಂಜಲ್ ಫಿಶ್ ಇದು ದೊಡ್ಡ ಆದರೆ ಬೇರೆ ಟೈಪಲ್ಲಿ ಕಟ್ಟಿಂಗ್ ಇರ್ತದೆ, ಅದಕ್ಕೆ ದೊಡ್ಡ ಇದು ಸಹ ಬೇಕು. ಹಾಗೆ ನಿನ್ನೆ ಫ್ರೆಂಡ್ ಹತ್ರ ಚಿಕ್ಕ ಅಂಜಲ್ ಫಿಶ್ ಇತ್ತು, ಒಳ್ಳೆ ಆಗ್ತದೆ ಫ್ರೈಗೆಲ್ಲ. ಹಾಗೆ ಇಟ್ಕೊಂಡು ಬಂದೆ. ಬಿಡೋದಲ್ಲ ಆಯಿತು. ಇದರಲ್ಲಿ ಎಂತ ಸಹ ಇಲ್ಲ, ಎಷ್ಟು ಕಟ್ ಮಾಡೋದು. ಮೊದಲಿಗೆ ಇದು ತಲೆ ಉಂಟಲ್ಲ, ತಲೆ ಭಾಗದಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಆಯಿತು. ನಂತರ ಇಲ್ಲಿ ಒಂದು ಕಟ್ ಮಾಡ್ಕೊಡಿ, ಆಯ್ತಲ್ಲ. ಅಲ್ಲಿಂದ ಈ ಪೋರ್ಷನ್ ಇದೆಲ್ಲ ತೆಗಿತಾ ಬರಬೇಕು. ಅಲ್ಲಿಂದ ಬರ್ತದೆ. ಇಲ್ಲಿ ಆಯಿತು, ನೋಡಿ, ಕೊಟ್ಟಿದ್ದಲ್ಲ. ನೋಡಿ, ಈ ಥರ ಮತ್ತೆ ಕ್ಲೀನ್ ಮಾಡ್ಕೊಂಡು ಆಯ್ತು. ಮತ್ತೆ ತಿಂತದಿಲ್ಲ, ಎಲ್ಲ ಮಾಂಸದ ಪೀಸ್ಗೆ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕ್ತೇನೆ. ಮನೆಯಲ್ಲಿ ಬೆಕ್ಕುಗಳಿದೆ, ಅದಕ್ಕೆ ತಿನ್ನಲಿಕ್ಕೆ ಆಯ್ತಲ್ಲ ಫ್ರೆಂಡ್ಸ್. ಮತ್ತು ಇಲ್ಲಿಂದ ಫಸ್ಟಿಗೆ ಕಟ್ಟರಲ್ಲಿ ಕಟ್ ಮಾಡುವ. ಅದರಲ್ಲಿ ನೋಡಿ, ಆಯ್ತಲ್ಲ. ಇದರಲ್ಲಿ ಸಹ ತಲೆಯಲ್ಲಿ ಒಳ್ಳೆ ಮಾಂಸ ಇರ್ತದೆ. ತಲೆಯನ್ನು ಈ ರೀತಿ ಮಾಡಿ ಫ್ರೈ ಮಾಡಬೇಕು. ನೋಡಿ, ಇದು ಚಿಕ್ಕ ಫಿಶ್ ಎಲ್ಲ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಾನು ಇದರಲ್ಲೇ ಮಾಡ್ತೇನೆ. ಕತ್ತರಿದ್ದು ಚೆಂದ ಮಾಡಿ ಕಟ್ ಮಾಡೋದು. ಇದಕ್ಕೆ ದೊಡ್ಡ ಪೀಸ್ ಮಾಡ್ತಿದ್ದೇನೆ. ನೋಡಿ, ಅಲ್ಲಿ 5 ಪೀಸ್ ಒಂದು ಅಂಜಲ್ ರೆಡಿ.
ಕೂಸುಗಳಿಗೆ ಗೊತ್ತಿಲ್ಲ ಫಿಶ್ ಮಾರ್ತಿದ್ದೇನಂತೇಳಿ. ಒಳಗೋಗಿ ಮಲಗಿದೆ. ಬಂದರೆ ಕೂರ್ಲಿಕ್ಕೆ ಸಹ ಬಿಡಲಿಲ್ಲ. ಬಂತು ನೋಡಿ ನಮ್ಮ ಒಂದು ಹೀರೋ. ಇಬ್ಬರು ಸಹ ಬಂದರು ನೋಡಿ, ನಮ್ಮ 2 ಮಕ್ಕಳು. ನೋಡಿ ಫ್ರೆಂಡ್ಸ್, ಫಿಶ್ ಎಲ್ಲ ಮಾಡಿ ಆಯಿತು. ಇನ್ನು ಮೆಣಸೆಲ್ಲ ಹಚ್ಚಿದ್ದೇನೆ. ಮತ್ತೊಂದು ಈಗ ಅದನ್ನು ಫ್ರೈ ಮಾಡ್ತಿದ್ದೇವೆ. ನೋಡಿ, ಇಷ್ಟಾದಲ್ಲಿ ಅಂಜಲ್ ಫಿಶನ್ನು ತಗೊಂಡು ಬನ್ನಿ, ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಮಾಡಿ ಹೆಂಡತಿ ಮಕ್ಕಳಿಗೆ ತಿನ್ನಿಸಿ ಮಜಾ ಮಾಡಿ. ಆಗ ಹೆಂಡತಿ ಮಕ್ಕಳಿಗೆ ಹೇಳಬೇಕು ಒನ್ಸ್ ಮೋರ್ ಅಂತೇಳಿ. ಹಾಗೆ ಇಲ್ಲಿಗೆ ಚಿಕ್ಕ ಅಂಜಲ್ ಫಿಶ್ ರೆಸಿಪಿ ಮಾಡುವ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಮಾಡಿ ತಿನ್ಕೊಳ್ಳಿ. ಹಾಗೆ ಅಂತ ಹೇಳ್ತಾ ನಮ್ಮ ಈ ಪುಟ್ಟ ಬ್ಲಾಗನ್ನು ಮುಗಿಸ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ಫಿಶ್ ಮಾಡುವ ಇದನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗನ್ನು ಮುಕ್ತಾಯಗೊಳಿಸ್ತಿದ್ದೇನೆ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.